ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಮಸ್ಕಾರ ಸ್ನೇಹಿತರೆ. ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ, ಯಾಕೆ ಕೆಲವರು ಯಾವಾಗಲೂ ಜೀವನದಲ್ಲಿ ಮುಂದೆ ಹೋಗ್ತಾರೆ, ಯಾಕೆ ಕೆಲವರು ಎಷ್ಟೇ ಪ್ರಯತ್ನ ಮಾಡಿದರೂ ಅಲ್ಲೇ ಅನ್ಕೊಂಡು ಇರ್ತಾರೆ? ಅದಕ್ಕೆ ಉತ್ತರ ಲಕ್ ಅಲ್ಲ, ಟ್ಯಾಲೆಂಟ್ ಕೂಡ ಅಲ್ಲ, ಡೈಲಿ ರೊಟೀನ್ ಮತ್ತು ಹ್ಯಾಬಿಟ್ಸ್. ಇವತ್ತು ಈ ವಿಡಿಯೋದಲ್ಲಿ ಸಕ್ಸಸ್ಫುಲ್ ಪೀಪಲ್ ಫಾಲೋ ಮಾಡುವ 5 ಪವರ್ಫುಲ್ ಡೈಲಿ ಹ್ಯಾಬಿಟ್ಸ್, ಅವುಗಳ ಸೈಕಾಲಜಿ ಮತ್ತು ನೀವು ಕೂಡ ಅವನ್ನು ಹೇಗೆ ಫಾಲೋ ಮಾಡಬಹುದು ಎಂಬುದನ್ನು ಕ್ಲಿಯರ್ ಆಗಿ ನೋಡೋಣ. ವಿಡಿಯೋವನ್ನು ಕೊನೆಯವರೆಗೂ ನೋಡಿ. 5ನೇ ಹ್ಯಾಬಿಟ್ ನಿಮ್ಮ ಜೀವನವೇ ಬದಲಾಯಿಸಬಹುದು. ಹ್ಯಾಬಿಟ್ ನಂಬರ್ 1, ಅರ್ಲಿ ಮಾರ್ನಿಂಗ್ ಕಂಟ್ರೋಲ್. ಸಕ್ಸಸ್ಫುಲ್ ಪೀಪಲ್ ಜನರು ಅಂದರೆ ಸಕ್ಸಸ್ಫುಲ್ ಆದಂಥ ಜನರು ಬೆಳಗ್ಗೆ ಬೇಗ ಎದ್ದಿರ್ತಾರೆ ಅಂತ ನೀವು ಕೇಳಿರಬಹುದು. ಆದರೆ ವಿಷಯ ಅರ್ಲಿ ವೇಕಿಂಗ್ ಅಲ್ಲ, ಅಂದರೆ ಬೇಗ ಏಳುವುದು ಮುಖ್ಯವಲ್ಲ, ಮಾರ್ನಿಂಗ್ ಕಂಟ್ರೋಲ್ ಅನ್ನೋದು ಮುಖ್ಯವಾಗುತ್ತದೆ. ಅವರು ಮುಂಜಾನೆ ಬೇಗ ಎದ್ದು ಫೋನ್ ಹಿಡಿಯೋಲ್ಲ, ಸೋಷಿಯಲ್ ಮೀಡಿಯಾ ಸ್ಕ್ರೋಲನ್ನು ಮಾಡೋದಿಲ್ಲ, ಬದಲಿಗೆ ಸೈಲೆನ್ಸ್ ಆಗಿರುತ್ತಾರೆ, ಪ್ಲ್ಯಾನಿಂಗ್ ಮಾಡ್ತಾರೆ, ಸೆಲ್ಫ್ ಕಂಟ್ರೋಲನ್ನು ಮಾಡ್ತಾರೆ. ಸೈಕಾಲಜಿ ಪ್ರಕಾರ ಬೆಳಗ್ಗೆ ನಮ್ಮ ಬ್ರೈನ್ ಫ್ರೆಶ್ ಸ್ಟೇಟ್ನಲ್ಲಿ ಇರುತ್ತದೆ, ಡೋಪಮೈನ್ ಡಿಸ್ಟ್ರಾಕ್ಷನ್ಸ್ ಕಡಿಮೆ ಇರುತ್ತದೆ, ವಿಲ್ ಪವರ್ ಹೆಚ್ಚಾಗಿರುತ್ತದೆ. ಆ ಸಮಯದಲ್ಲಿ ಪ್ಲ್ಯಾನಿಂಗ್ ಮಾಡಿದರೆ ಬ್ರೈನ್ ಹೋಲ್ ಡೇ ಫಾಲೋ ಮಾಡುತ್ತೆ, ಗೋಲ್ಗೆ ಕ್ಲಾರಿಟಿ ಸಿಗುತ್ತದೆ. ನೀವು ಹೀಗೆ ಫಾಲೋ ಮಾಡಬೇಕು ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ಫೋನನ್ನು 30 ನಿಮಿಷ ಟಚ್ ಮಾಡಬೇಡಿ. 5 ನಿಮಿಷ ಸೈಲೆನ್ಸ್ ಆಗಿ ಅಂದರೆ ಶಾಂತಿಯಿಂದ ಧ್ಯಾನವನ್ನು ಮಾಡಿ. ಇವತ್ತು ನಾನು ಏನು ಸಾಧಿಸಬೇಕು ಅಂತ ಬರೆಯಿರಿ. ಹ್ಯಾಬಿಟ್ ನಂಬರ್ 2, ಕ್ಲಿಯರ್ ಡೈಲಿ ಗೋಲ್ಸ್. ಅಂದರೆ ಸಕ್ಸಸ್ಫುಲ್ ಪೀಪಲ್ ಏನು ಮಾಡ್ತಾರೆ ಅಂದರೆ ಅವರು ಡೇಯನ್ನು ಸ್ಟಾರ್ಟ್ ಮಾಡೋದು ಟು ಡೂ ಲಿಸ್ಟ್ನಿಂದ ಅಲ್ಲ, ಟಾಪ್ 3 ಪ್ರಿಯೋರಿಟೀಸ್ನಿಂದ. ಅಂದರೆ ಅತಿ ಮುಖ್ಯವಾದಂಥ 3 ವಿಷಯಗಳಿಂದ ಅವರು ದಿನವನ್ನು ಸ್ಟಾರ್ಟ್ ಮಾಡುತ್ತಾರೆ, ಅಗತ್ಯಗಳಿಂದ ಸ್ಟಾರ್ಟ್ ಮಾಡುತ್ತಾರೆ. ಅವರಿಗೆ ಕ್ಲಿಯರ್ ಇರುತ್ತದೆ. ಟುಡೇ ಒನ್ಸ್ ಇಂಪಾರ್ಟೆಂಟ್ ಟಾಸ್ಕ್, ಟುಡೇಸ್ ಎನರ್ಜಿ ಫೋಕಸ್. ಅಂದರೆ ಯಾವುದ್ರ ಮೇಲೆ ಎನರ್ಜಿ ಫೋಕಸ್ ಮಾಡಬೇಕು, ಯಾವುದು ಇಂಪಾರ್ಟೆಂಟ್ ಟಾಸ್ಕ್ ಅನ್ನೋದು ಅವರು ಲಿಸ್ಟ್ ಮಾಡಿರ್ತಾರೆ. ಸೈಕಾಲಜಿ ಪ್ರಕಾರ ಹ್ಯೂಮನ್ ಬ್ರೈನ್ ಟು ಮೆನಿ ಟಾಸ್ಕ್ ಈಸ್ ಈಕ್ವಲ್ ಟು ಸ್ಟ್ರೆಸ್. ಅಂದರೆ ಬಹಳಷ್ಟು ಈ ಹ್ಯೂಮನ್ ಬ್ರೈನ್ ಸೈಕಾಲಜಿ ಪ್ರಕಾರ ಬಹಳಷ್ಟು ಟಾಸ್ಕ್ ಏನು ಅಂದರೆ ಸ್ಟ್ರೆಸ್ಸನ್ನು ಉಂಟು ಮಾಡುತ್ತವೆ. ಇನ್ನು ಕೆಲವೊಂದು ಆಯ್ದ ಟಾಸ್ಕ್ಗಳು ಫೋಕಸನ್ನು ಉಂಟು ಮಾಡುತ್ತವೆ. ಅಂದರೆ ಫೋಕಸ್ಗೆ ಅವು ಜಾಸ್ತಿ ಒತ್ತನ್ನು ಕೊಡುತ್ತವೆ. ಅದರಿಂದ ನಾವು ಮುಖ್ಯವಾದಂಥ ಟಾಸ್ಕನ್ನು ಅವುಗಳನ್ನು ಫಾಲೋ ಮಾಡಬೇಕು. ಸಕ್ಸಸ್ಫುಲ್ ಪೀಪಲ್ ಬ್ರೈನ್ಗೆ ಕನ್ಫ್ಯೂಷನ್ ಕೊಡಲ್ಲ, ಅವರು ಕ್ಲಾರಿಟಿಯನ್ನು ಕೊಡ್ತಾರೆ. ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಡೇ 1ಗೆ 3 ಟಾಸ್ಕ್ ಮಾತ್ರ ಸೆಲೆಕ್ಟ್ ಮಾಡಿ, ಮೋಸ್ಟ್ ಇಂಪಾರ್ಟೆಂಟ್ ವರ್ಕ್ ಮೊದಲು ಮಾಡಿ, ಈಸಿ ವರ್ಕನ್ನು ರಿವಾರ್ಡ್ ಆಗಿ ಕೊನೆಗೆ ಮಾಡಿ. ಇದರಿಂದ ನೀವು ಸಕ್ಸಸ್ ಆಗಬಹುದು. ಹ್ಯಾಬಿಟ್ 3, ಡೀಪ್ ವರ್ಕ್ ಹ್ಯಾಬಿಟ್. ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಅವರು ಮಲ್ಟಿ ಟಾಸ್ಕಿಂಗ್ ಮಾಡೋದಿಲ್ಲ, ಸಿಂಗಲ್ ಟಾಸ್ಕ್ ಮೇಲೆ ಫೋಕಸ್ ಮಾಡ್ತಾರೆ. ಫೋನನ್ನು ಸೈಲೆಂಟ್ನಲ್ಲಿ ಇಡುವುದು, ನೋಟಿಫಿಕೇಶನ್ ಆಫ್ ಮಾಡೋದು, ಟೈಮ್ ಬ್ಲಾಕ್ ಮಾಡಿ ವರ್ಕ್ ಮಾಡ್ತಾರೆ. ಸೈಕಾಲಜಿ ಪ್ರಕಾರ ಬ್ರೈನ್ ಸ್ವಿಚ್ ಮಾಡಿದರೆ ಪ್ರೊಡಕ್ಟಿವಿಟಿ ಜಾಸ್ತಿ ಆಗಿರುತ್ತದೆ, ಎನರ್ಜಿ ಲಾಸ್ ಆಗೋದಿಲ್ಲ. ಮತ್ತು ಡೀಪ್ ವರ್ಕ್ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಹೆಚ್ಚಿಸುತ್ತದೆ, ಸ್ಕಿಲ್ಗೆ ಗ್ರೌತ್ ಆಗುತ್ತದೆ. ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ 45 60 ನಿಮಿಷ ಫೋಕಸ್ ಬ್ಲಾಕನ್ನು ನೀವು ಸೆಟ್ ಮಾಡಿ, ಫೋನನ್ನು ಏರೋಪ್ಲೇನ್ ಮೋಡ್ಗೆ ಹಾಕಿ ಜಸ್ಟ್ 1 ಟಾಸ್ಕ್ ರೂಲನ್ನು ಫಾಲೋ ಮಾಡಿ, ಅಪ್ಲೈ ಮಾಡಿ. ಹ್ಯಾಬಿಟ್ ನಂಬರ್ 4, ಫಿಸಿಕಲ್ ಆ್ಯಂಡ್ ಮೆಂಟಲ್ ಡಿಸಿಪ್ಲಿನ್ ಅನ್ನೋದು ಮುಖ್ಯವಾಗುತ್ತದೆ. ದೇ ರೆಸ್ಪೆಕ್ಟ್ ದೇರ್ ಬಾಡಿ. ಅಂದರೆ ಸಕ್ಸಸ್ಫುಲ್ ಪೀಪಲ್ಸ್ ಅವರು ತಮ್ಮ ಬಾಡಿಗೆ ಮೊದಲು ಆದ್ಯತೆಯನ್ನು ನೀಡ್ತಾರೆ. ಅದರಲ್ಲಿ ವಾಕಿಂಗ್ ಮಾಡೋದಾಗಿರಲಿ, ಎಕ್ಸಸೈಸ್ ಮಾಡೋದಾಗಿರಲಿ, ಪ್ರಾಪರ್ ನಿದ್ದೆಯನ್ನು ಮಾಡೋದಾಗಲಿ, ಸ್ಲೀಪ್ ಅಂದರೆ ಪ್ರಾಪರ್ ನಿದ್ದೆ ಆಯಿತು, ಮತ್ತು ಕ್ಲೀನ್ ಫುಡ್ ಅಂದರೆ ಒಳ್ಳೆಯ ಪ್ರೋಟೀನ್ ಯುಕ್ತ ಆಹಾರವನ್ನು ಸೇವಿಸ್ತಾರೆ. ಸೈಕಾಲಜಿ ಪ್ರಕಾರ ಬಾಡಿ ವೀಕ್ ಇದ್ದರೆ ಮೈಂಡ್ ಕೂಡ ವೀಕ್ ಆಗುತ್ತದೆ, ಡಿಸಿಷನ್ ಸಹ ಪೂವರ್ ಆಗಿ ಡಿಸಿಷನ್ ತಗೊಳ್ಳೋಕ್ಕಾಗುತ್ತದೆ. ಇದರಿಂದ ಯಾವುದೇ ರೀತಿ ಕ್ಲಾರಿಟಿ ಸಿಗೋದಿಲ್ಲ. ಹೆಲ್ದಿ ಬಾಡಿ ಈಸ್ ಈಕ್ವಲ್ ಟು ಕಾನ್ಫಿಡೆಂಟ್ ಮೈಂಡ್. ಅಂದರೆ ಆರೋಗ್ಯ ದೇಹವಿದ್ದರೆ ನಮಗೆ ಆತ್ಮವಿಶ್ವಾಸದ ನಾವು ಮೈಂಡನ್ನು ಹೊಂದಬಹುದು. ನೀವು ಹೇಗೆ ಫಾಲೋ ಮಾಡಬೇಕು ಅಂದರೆ ಡೈಲಿ 20 to 30 ಮಿನಿಟ್ಸ್ ನಡೆಯುವುದು, ವಾಕಿಂಗ್ ಮಾಡುವುದು, ಲೇಟ್ ನೈಟ್ನಲ್ಲಿ ಮೊಬೈಲ್ನ ಸ್ಕ್ರೋಲ್ ಮಾಡೋದನ್ನು ಅವಾಯ್ಡ್ ಮಾಡೋದು, ವಾಟರ್ ಇಂಟೇಕ್ ಇನ್ಕ್ರೀಸ್ ಮಾಡೋದು. ಇದರಿಂದ ನೀವು ಸಕ್ಸಸ್ಸನ್ನು ಕಾಣಬಹುದು. ಹ್ಯಾಬಿಟ್ ನಂಬರ್ 5, ನೈಟ್ ರಿವ್ಯೂ ಆ್ಯಂಡ್ ಗ್ರೌತ್ ಮೈಂಡ್ಸೆಟ್. ಸಕ್ಸಸ್ಫುಲ್ ಪೀಪಲ್ಸ್ ಅವರು ದಿನದ ಕೊನೆಯಲ್ಲಿ ಅಂದರೆ ನೈಟ್ನಲ್ಲಿ ಮಲಗುವ ಹೊತ್ತಿನಲ್ಲಿ ಅವರು ಡೇ ಎಂಡ್ ಮಾಡೋದು
ನೆಟ್ಫ್ಲಿಕ್ಸ್ನಿಂದ ಅಲ್ಲ, ಬದಲಾಗಿ ಸೆಲ್ಫ್ ರಿವ್ಯೂವಿಂದ ಅವರು ಡೇಯನ್ನು ಎಂಡ್ ಮಾಡ್ತಾರೆ. ತಮಗೆ ತಾವೇ ಕ್ವಶನ್ ಕೇಳ್ಕೊತಾರೆ. ಹೇಗೆಂದರೆ, ಟುಡೇ ಐ ಡಿಡ್ ವಾಟ್ ರೈಟ್, ಯಾವುದು ಸರಿಯಾಗಿತ್ತು ನಾವು ಮಾಡಿದ್ರಲ್ಲಿ ಅಂತೇಳಿ. ವಾಟ್ ಮಿಸ್ಟೇಕ್ ಹ್ಯಾಪಂಡ್, ಯಾವ ಮಿಸ್ಟೇಕ್ಗಳು ಆಯಿತು ಅಂತೇಳಿ ಅವರು ಅದನ್ನು ಮಾರ್ಕ್ ಮಾಡ್ಕೋತಾರೆ. ನಂತರ ಟುಮಾರೋ ಬೆಟರ್, ಹೇಗೆ ಅಂದರೆ ನಾಳೆ ಉತ್ತಮವಾಗಿ ಹೇಗೆ ಮಾಡುವುದು ಎಂಬುದನ್ನು ಅವರು ಅದನ್ನು ತಮಗೆ ತಾವೇ ಪ್ರಶ್ನೆಯನ್ನು ಕೇಳ್ಕೊತಾರೆ. ಸೈಕಾಲಜಿ ಪ್ರಕಾರ ಬ್ರೈನ್ ಲರ್ನ್ಸ್ ಥ್ರೂ ರಿಫ್ಲೆಕ್ಷನ್. ರಿವ್ಯೂ ಇಲ್ಲ ಅಂದರೆ ಸೇಮ್ ಮಿಸ್ಟೇಕ್ ರಿಪೀಟ್, ಅಂದರೆ ರಿವ್ಯೂ ಇದು ಕಾಮನ್ ಆಗಿರೋದು. ರಿವ್ಯೂ ತಗೊಳ್ಳಿಲ್ಲ ಅಂದರೆ ಅದು ಸೇಮ್ ಮಿಸ್ಟೇಕ್ ಮತ್ತೆ ಅವೇ ರಿಪೀಟ್ ಆಗ್ತಾ ಹೋಗ್ತವೆ. ನೀವು ಹೇಗೆ ಫಾಲೋ ಮಾಡಬೇಕಂದ್ರೆ, ನೈಟ್ 5 minutes ಜರ್ನಲ್, ಅಂದರೆ ಸ್ವಲ್ಪ ನಿಮಗೆ ನೀವೇ ಕ್ವಶನ್ಸನ್ನು ಕೇಳಿಕೊಂಡು ಅವತ್ತು ಯಾವ ಥರ ಸಾಲ್ವ್ ಮಾಡೋದನ್ನು ನೀವು ನೆಕ್ಸ್ಟ್ ದಿನ ನೋಡ್ಕೋಬೇಕು. ಲರ್ನಿಂಗ್ ನೋಟ್, ಒಂದು ನೋಟ್ನಲ್ಲಿ ಎಲ್ಲ ಮುಂದೆ ಕಲಿಯುವ ವಿಷಯನ ಬರೆಯಿರಿ. ಗ್ರ್ಯಾಟಿಟ್ಯೂಡ್ 1 line, ಅಂದರೆ 1 lineನಲ್ಲಿ ನಿಮಗೆ ಗ್ರ್ಯಾಟಿಟ್ಯೂಡನ್ನು ಹೇಳಿಕೊಳ್ಳಿ. ಸ್ನೇಹಿತರೆ, ಸಕ್ಸಸ್ಫುಲ್ ಪೀಪಲ್ ಸ್ಪೆಷಲ್ ಅಲ್ಲ, ಅವರು ಕನ್ಸಿಸ್ಟೆಂಟಿಯಾಗಿ ವರ್ಕ್ ಮಾಡ್ತಾರೆ, ಅಂದರೆ ನಿರಂತರವಾಗಿ ಅವರು ಅವುಗಳನ್ನು ಫಾಲೋ ಮಾಡ್ತಿರ್ತಾರೆ. ಈ 5 ಹ್ಯಾಬಿಟ್ಸ್ ಅಂದರೆ ಮಾರ್ನಿಂಗ್ ಕಂಟ್ರೋಲ್, ಕ್ಲಿಯರ್ ಗೋಲ್ಸ್, ಡೀಪ್ ವರ್ಕ್, ಬಾಡಿ ಡಿಸಿಪ್ಲಿನ್, ನೈಟ್ ರಿವ್ಯೂ, ಇವೆಲ್ಲವು ಸಕ್ಸಸ್ಫುಲ್ ಪೀಪಲ್ಸ್ಗೆ ಅವರಿಗೆ ಮಾರ್ಗದರ್ಶನ, ಅಂದರೆ ಅವರು ಫಾಲೋ ಮಾಡುವಂಥ ಮುಖ್ಯವಾದ 5 ಹ್ಯಾಬಿಟ್ಗಳಾಗಿವೆ. ಒಂದೇ ದಿನ ಪರ್ಫೆಕ್ಟ್ ಆಗಲ್ಲ, ಆದರೆ 30 ದಿನ ಫಾಲೋ ಮಾಡಿದರೆ ನಿಮ್ಮ ಕಾನ್ಫಿಡೆನ್ಸ್, ಫೋಕಸ್, ಸೆಲ್ಫ್ ರೆಸ್ಪೆಕ್ಟ್ ಎಲ್ಲವೂ ಬದಲಾಗುತ್ತದೆ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಐ ವಿಲ್ ಚೇಂಜ್ ಅಂತೇಳಿ ನೀವು ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮೋಟಿವೇಶನ್ ಮಿಸ್ ಮಾಡಬೇಡಿ.